ನಮಸ್ಕಾರ ಸ್ನೇಹಿತರೆ, 6 ತಿಂಗಳಿಗೊಂದ್ಸಲಿ ವರ್ಷಕ್ಕೊಂದ್ಸಲಿ ನಾವು ಈ ಸಾಂಬಾರ್ ಪೌಡ್ರನ್ನ ಮಾಡ್ತೀವಿ. ಸಾಮಾನ್ಯವಾಗಿ ನಾವು 6 ತಿಂಗಳಿಗೆ ಮಾಡ್ಕೊಳ್ತೀವಿ ಅಂತ ಹೇಳಿ 6 ತಿಂಗಳಿಗೆ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ನಾವು ಹೇಗೇಗೋ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನಾವು ಸಾಂಬಾರ್ ಪೌಡ್ರ್ ಮಾಡ್ತೀವಿ. ಕೊನೆಯಲ್ಲಿ ಒಂದು ಒಳ್ಳೆ ಗುಡ್ಡು ಟಿಪ್ಸು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾರನ್ನೋ ಕೇಳ್ಪಟ್ಟೆ, ಮಾಡಿದ್ದು ಸಾಂಬಾರ್ ಪೌಡ್ರೆಲ್ಲ ಒಂಥರ ಆಗ್ಬಿಟ್ಟಿತ್ತು, ಮಣ್ಣು ಥರ ಅಂತ. ಏನು ತಪ್ಪು ಮಾಡ್ತಾರೆ ಅಂದರೆ, ಈ ಟಿಪ್ಸ್ನ ನೀವು ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾವು ಮಿಲ್ಲಿಂದ ಹಾಕ್ಸ್ಕೊಂಡು ಬಂದ ಕೂಡಲೇ ನಾವೇನು ಮಾಡಬೇಕು, ಒಂದು ಪೇಪರ್ ಹಾಕಿ ಹರಡ್ಬಿಡ್ಬೇಕು ಸ್ನೇಹಿತರೆ. ಅದು ಬಿಸಿ ತಾಪಕ್ಕೆ ಬೂಜು ಬಂದಂಗೆ ಆಗ್ಬಿಡುತ್ತೆ. ಅದಕ್ಕೆ ಹರಡಿದ್ರೆ ನೋಡಿ, ಫುಲ್ ಗಾಳಿಗೆ ಎಲ್ಲ ಹಾರಿಕೊಂಡು ತುಂಬ ಚೆನ್ನಾಗಾಗುತ್ತೆ. ಕಲರ್ ನೋಡ್ರಿ, ಇದು ಅದು ವ್ಯತ್ಯಾಸ ಎಷ್ಟಿದೆ. ಯಾಕಂದರೆ ಬ್ಯಾಡ್ಗೆ ನಾನು ಹೆಚ್ಚಿಗೆ ಹಾಕಿದ್ದೆ, ಇದು ಸ್ವಲ್ಪ ಕಮ್ಮಿ ಇರೋದ್ರಿಂದ ಹಳೇದಕ್ಕೂ ಹೊಸದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ. ಚೆನ್ನಾಗಿ ಹಾರಿಸ್ಬಿಟ್ರೆ ನೋಡಿ, ನಾವು ಹಳೆ ಖಾರದ ಪುಡಿ ಇದ್ರೂ ನನಗೆ ಹೊಸ ಖಾರದ ಪುಡಿ ಕಡೆ ಗಮನ ಹೆಚ್ಚಿರುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿ ನನ್ನ ಸಾಂಬಾರು ಪೌಡ್ರು ರುಚಿಕರವಾಗಿರುತ್ತೆ. ಅದಾದಮೇಲೆ ಮಿಲ್ಲಿಗೆ ನಾವು ಲಾಸ್ಟಲ್ಲಿ ಈ ರೀತಿ ಬೇಳೆ ಹಾಕಿರ್ತೀವಿ. ಇದರಲ್ಲೂ ಸಾಕಷ್ಟು ವಾರಗಟ್ಟಲೆ ನಮಗೆ ಸಾಂಬಾರು ಪೌಡ್ರು ಸಿಗುತ್ತೆ ಸ್ನೇಹಿತರೆ. ಎಷ್ಟೋ ಜನ ಬಿಟ್ಟು ಬರ್ತಾರೆ ಅಂತ ಕೇಳ್ಪಟ್ಟೆ. ನಿಜನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ನಮಗೆ ಯಾಕಂದರೆ ಒಂದು ಸಾಂಬಾರು ಪೌಡ್ರ್ ಮಾಡಿಸ್ತೀವಿ ಅಂದರೆ ಕೆಲವೊಂದು ನೀತಿ ನಿಯಮ ಎಲ್ಲ ನಾವು ಫಾಲೋ ಮಾಡಲೇಬೇಕು. ಏನೂ ಗೊತ್ತೇ ಇಲ್ಲ ಅನ್ನೋ ಹಾಗೆ ಮಾಡೋದಲ್ಲ. ನೋಡಿ, ನಾನು ಈ ರೀತಿ ಹಾರಾಕ್ಬಿಡ್ತೀನಿ ಚೆನ್ನಾಗಿ. ಈ ಸಲ ತುಂಬ ಕಲ್ಲರಾಗಿ ಬಂದ್ಬಿಟ್ಟಿದೆ ಸಾಂಬಾರು ಪೌಡ್ರು. ಹಳೇದು ಮತ್ತು ಹೊಸದನ್ನು ಇಟ್ಟಿದ್ದೀನಿ. ಮತ್ತು ಇದೇ ರೀತಿ ಹಾರಾಕ್ಬಿಟ್ಟು ನೋಡಿ, ಕೆಳಗಡೆ ಎಲ್ಲ ಗುಡಿಸಿ ಪೇಪರ್ ಹಾಸಿ ಚೆನ್ನಾಗಿ ಹಾರ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಇದು ಹಾರ್ಕೊಂಡ್ಮೇಲೆ ಜರಡೆ ಹಿಡಿದುಬಿಟ್ಟು ಒಂದು ಡಬ್ಬಿಗೆ ತುಂಬಿಟ್ಬಿಟ್ರೆ ನಮಗೆ 6 ತಿಂಗಳೆಲ್ಲ ವರ್ಷ ಏನೂ ಕೆಡಲ್ಲ ಸ್ನೇಹಿತರೆ. ಅಯ್ಯೋ ಇಲ್ಲ, ಒಂದೊಂದು ತಿಂಗಳಿಗೆ ಮಾಡ್ಕೋಬೇಕು ಅಂತಾರೆ, ಕೆಲವರು 6 ತಿಂಗಳಿಗೆ ಮಾಡ್ಕೋಬೇಕು ಅಂತಾರೆ. ಅವ್ರವ್ರ ಅನುಕೂಲ ಸ್ನೇಹಿತರೆ. ಆದರೆ ನೀಟಾಗಿ ನೋಡಿ ಮಾಡಲೇಬೇಕು. ಬೇಳೆ ಹಾಕಿದರೆ ಒಂದು ಸ್ವಲ್ಪ ಸಾಂಬಾರು ಪೌಡ್ರು ಸಿಗುತ್ತೆ. ನನಗಂತೂ ಗೊತ್ತಿರೋ ಟಿಪ್ಸು ಇಷ್ಟೇ ಸ್ನೇಹಿತರೆ. ಕೆಲವ್ರು ಬೂಜು ಬಂದ್ಬಿಡುತ್ತೆ 6 ತಿಂಗಳಿಟ್ರಿ, ವರ್ಷ ಇಟ್ರಿ ಅಂತ. ಎಷ್ಟೇ ಒಂದು ವರ್ಷಗಟ್ಟಲೆ ಇಟ್ಟರು ಕೆಡಲ್ಲ ಅನ್ನೋ ಕಾರಣ ಏನಪ್ಪ ಅಂದರೆ, ನಾನು ಮಿಲ್ಲಿಂದ ತಂದ ಕೂಡಲೇ ಈ ರೀತಿ ಹಾರಾಕಿ ಜರಡೆ ಹಿಡಿದು, ಏನೋ ಸಣ್ಣ ಪುಟ್ಟ ಒಂದು ಮಳೆನೇ ಸೇರಿರ್ಬೋದು, ಮತ್ತೊಂದು ಆಗಿರ್ಬೋದು, ಮತ್ತು ಮಿಕ್ಸು ಅಷ್ಟೇ ಆ ಕಡೆ ಈ ಕಡೆ ಎಲ್ಲ ಆಗಿರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಜರಡೆ ನೀಟಾಗಿ ಆ ಕಡೆದು ಈ ಕಡೆದೆಲ್ಲ ತೊಗೊಂಡು ನೀಟಾಗಿ ಜರಡೆ ಹಿಡಿದು ಡಬ್ಬಿ ತುಂಬಿ ವರ್ಷ ಅನ್ಗಟ್ಲೆ ನಾನು ಸಾಂಬಾರು ಪೌಡ್ರನ್ನು ಬಳಸ್ತೀನಿ. ಮೊದಲನೇ ದಿನ ನಾನು ಹೇಗಿತ್ತೋ ನನ್ನ ಸಾಂಬಾರು ಪೌಡ್ರು ಕೊನೆವರೆಗೂ ಅದೇ ಟೇಸ್ಟ್ ಇರುತ್ತೆ ನೋಡಿ. ಇವತ್ತಿಗೂ ವರ್ಷ ಆದ್ರೂ ನನ್ನ ಸಾಂಬಾರು ಪೌಡ್ರು ಕಲರು, ನಾನು ಹೋದ್ಸಲಿ ಬ್ಯಾಡ್ಗೆ ಕಮ್ಮಿ ಹಾಕಿದ್ದೆ, ಈ ಸಲ ಬ್ಯಾಡ್ಗೆ ಜಾಸ್ತಿ ಹಾಕಬೇಕಂತ ಹಾಕಿದ್ದಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅದೇ ರುಚಿ, ಅದೇ ಪರಿಮಳ, ರುಚಿಕರವಾಗಿತ್ತು ನನ್ನ ಈ ಸಾಂಬಾರು ಪೌಡ್ರು. ವರ್ಷ ಇಟ್ಟರು ಕೆಡದೇ ಇರೋಂತಹ ಈ ಸಾಂಬಾರು ಪೌಡ್ರನ್ನ ಖಂಡಿತವಾಗ್ಲೂ ನೀವು ಒಂದು ವರ್ಷಕ್ಕೊಂದ್ಸಲಿ ನೀಟಾಗಿ ಮಾಡಿ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆ ಸಾಂಬಾರು ಪೌಡ್ರು ವರ್ಷಗಟ್ಟಲೆ ಇರುತ್ತೆ. ಎಲ್ಲೂ ಮಣ್ಣು ಥರನೂ ಆಗಲ್ಲ, ಬೂಜು ಬರೋಲ್ಲ. ಈ ರೀತಿನೇ ಮಾಡಬೇಕು. ಕೆಲವರು ಹಾಗೆ ಇಡ್ತಾರೋ ಏನೋ ಗೊತ್ತಿಲ್ಲ. ಸಾಮಾನ್ಯವಾಗಿ ಎಲ್ಲ ಜರಡೆ ಹಿಡಿದು ಆ ಕಡೆದು ಈ ಕಡೆದೆಲ್ಲ ಸೇರಿ ಈ ರೀತಿ ತೊಗರಿ ಬೇಳೆ ಹಾಕಿ ಮಿಲ್ಲಲ್ಲಿ ನಮ್ಮದು, ಯಾಕಂದರೆ ಪೌಡ್ರು ಮಿಷಿನಲ್ಲಿ ಹುಳ್ಕೊಂಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕು, ನಾವು ಸ್ವಲ್ಪ ಪೌಡ್ರನ್ನ ಇದು ಬರಬೇಕು ಅಂದರೆ ತೊಗರಿ ಬೇಳೆನ ಹಾಕಿದ್ರೆ ಆರಾಮಾಗಿ ನಮಗೆ ಪೌಡ್ರು ಒಂದು ವಾರಕ್ಕಾಗಷ್ಟು ಸಿಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ವರ್ಷಗಟ್ಟಲೆ ಇಡಬಹುದು ಸಾಂಬಾರು ಪೌಡ್ರು. ಸ್ಟಾರ್ಟಿಂಗಲ್ಲಿ ನೀವು ಹೇಗೆ ಮಾಡಿದ್ರೋ ಕೊನೆವರೆಗೂ ಅದೇ ಟೇಸ್ಟು, ಅದೇ ರುಚಿ ಹಾಗೇ ಇರುತ್ತೆ ಸ್ನೇಹಿತರೆ. ಅಯ್ಯೋ ಕೆಟ್ಟೋಯ್ತು ಅನ್ನೋ ಮಾತೇ ಇಲ್ಲ. ಇದನ್ನು ಫಾಲೋ ಮಾಡ್ತೀರಲ್ಲ, ಹೋಗಿ ಬರಲ್ಲ. ನಮಸ್ಕಾರ.